ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಯಾವುದೇ ರಾಜಕೀಯ ಪಕ್ಷಕ್ಕೆ. ಸೋಲು ಗೆಲುವು, ಸೋತಿದ್ಯಾಕೆ ಗೆದ್ದದ್ಯಾಕೆ? ಅದಿತ್ತು ನೋಡಿ, ಎಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಚುನಾವಣಾ ಆಯೋಗವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇಲ್ಲ, ಅದನ್ನು ಸಮರ್ಥಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಎಲ್ಲ ಪಕ್ಷಗಳಂತೆ ಒಂದು ನಮ್ಮ ದೇಶದ ರಾಜಕೀಯ ಪಕ್ಷಗಳು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಿ ಏನೇನು ದುರುಪಯೋಗ ಪಡಿಸ್ಕೊಳ್ಬೇಕೋ ಎಲ್ಲವನ್ನು ದುರುಪಯೋಗ ಪಡಿಸ್ಕೊಳ್ಳಿ ಪ್ರಯತ್ನ ಮಾಡ್ತವೆ. ಆದರೆ ಈ ರೀತಿಯ ಒಂದು ದೊಡ್ಡ ಗೆಲುವನ್ನು ಕೇವಲ ನಾವು ಬೈನರಿಗಳಲ್ಲಿ ಹಾಕಿ ನೋಡಿ 2,93,00,000 ಓಟ್ಗಳನ್ನು ಬಿ ಜೆ ಪಿ ತೆಗೆದುಕೊಂಡಿದೆ. 2,70,00,000 ಓಟನ್ನು ತೃಣಮೂಲ ಕಾಂಗ್ರೆಸ್ ತೆಗೆದುಕೊಂಡಿದೆ ಪಶ್ಚಿಮ ಬಂಗಾಳ. 32 ಲಕ್ಷ ಮತಗಳ ವ್ಯತ್ಯಾಸ ಆದ ಮೇಲೆ ಬಿ ಜೆ ಪಿ 38 ಇದ್ದಿದ್ದು 45% ಓಟ್ ತೆಗೆದುಕೊಳ್ಬೇಕಾದ್ರೆ ಈಗ ನೀವು ಡಿಲೀಷನ್ ಒಂದು ಕ್ಷಣ ಪಕ್ಕದಲ್ಲಿಡಿ. 7% ಪಾಸಿಟಿವ್ ಸ್ವಿಂಗ್ ಬಿ ಜೆ ಪಿಗೆ ಪಶ್ಚಿಮ ಬಂಗಾಳದಂಥ, ನನಗನ್ಸುತ್ತೆ ಐಡಿಯಾಲಜಿಕಲಿ ಬರಗಾಲ ಪ್ರದೇಶ ಅದು ಬಿ ಜೆ ಪಿಗೆ 10 ವರ್ಷಗಳ ಹಿಂದೆ. ಅಂಥ ರಾಜ್ಯದಲ್ಲಿ ಬರಬೇಕಾದ್ರೆ ದೇರ್ ಮಸ್ಟ್ ಬಿ ಸಮಥಿಂಗ್ ಗ್ರೌಂಡ್ ರಿಯಾಲಿಟೀಸ್. ಆ ಗ್ರೌಂಡ್ ರಿಯಾಲಿಟೀಸ್ ಏನು ಅನ್ನೋದನ್ನು ಕೂಡ ವಿಪಕ್ಷಗಳು ಆತ್ಮಾವಲೋಕನವನ್ನು ಮಾಡ್ಕೊಳ್ಬೇಕು. SIR ಬಗ್ಗೆ ಬಿ ಜೆ ಪಿಯ ಇನ್ಸ್ಟಿಟ್ಯೂಷನಲ್ ದುರುಪಯೋಗಗಳ ಬಗ್ಗೆ ಮಾತಾಡಬೇಡಿ ಅಂತ ಹೇಳೋರು ನಾವು ಯಾರು? ನೀವು ಮಾತಾಡಿ, ಒಂದು ರಾಜಕೀಯ ಪಕ್ಷವಾಗಿ ರಾಜಕೀಯ ಪ್ರಶ್ನೆಗಳನ್ನು ಎತ್ತಿ, ಆಡಳಿತ ಪಕ್ಷ ಏನಾದರೂ ದುರುಪಯೋಗ ಮಾಡ್ತಿದ್ರೆ ದುರುಪಯೋಗವನ್ನು ಧೈರ್ಯದಿಂದ ಗಟ್ಟಿಯಾಗಿ ಹೇಳಿ, ಕೋರ್ಟಿಗೆ ಹೋಗಿ. ಹೌದು. ಬಟ್ ನೀವು ಅದನ್ನು ಪೊಲಿಟಿಕಲ್ ನರೇಟಿವ್ ಆಗಿ ಬಳಸ್ಕೊಂಡು ಚುನಾವಣೆ ಸೋತ ಮೇಲೆ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಮಾತ್ರ ಇದನ್ನು ಬಳಸ್ಕೊಳ್ತಾ ಇದ್ದೀರಿ. ನನ್ನ ಪ್ರಶ್ನೆ, BM ಸಂದೀಪ್ ಕೇರಳದ ಬಗ್ಗೆ ಹೇಳಿದರು. ಕೇರಳದ ಕಾಂಗ್ರೆಸ್ ಒಂದು ಕೇಡರ್ ಬೇಸ್ಡ್ ಪಾರ್ಟಿ ಲೈಕ್ CPM. ಕೇರಳದಲ್ಲಿ ಕಾಂಗ್ರೆಸ್ ಬಗ್ಗೆ ನಮಗೆಲ್ರಿಗೂ ಚೆನ್ನಾಗಿ ಗೊತ್ತು. ಇದನ್ನು ಅಸ್ಸಾಂನಲ್ಲಿ ಯಾಕೆ ರೆಪ್ಲಿಕೇಟ್ ಮಾಡಲಿಕ್ಕಾಗಲಿಲ್ಲ 10 ವರ್ಷಗಳ ಆಡಳಿತ ವಿರೋಧಿ ಅಲೆಯನ್ನು? ಪಶ್ಚಿಮ ಬಂಗಾಳದಂಥ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ತೃಣಮೂಲ್ CPMಗಳು ಒಟ್ಟಾಗಿ ಬರ್ಬೋದಿತ್ತಲ್ಲ ಬಿ ಜೆ ಪಿಯ ವಿರುದ್ಧ. ಇವತ್ತು 7% ಓಟನ್ನು CPM ಮತ್ತು ಕಾಂಗ್ರೆಸ್ ತೆಗೆದುಕೊಂಡಿವೆ. ಆ ಓಟ್ಗಳ ಮೈತ್ರಿಗೆ ಒಟ್ಟಾಗಿ ಬಂದ್ಬಿಟ್ಟು ಬಿಜೆಪಿ ಗೆಲ್ತಾನೆ ಇರಲಿಲ್ಲ. ಮಮತಾ ಬ್ಯಾನರ್ಜಿ ಇಸ್ ಇನ್ ಅ ವಲ್ನರೇಬಲ್ ಪೊಸಿಷನ್. ಆದರೂ ನೀವು ಒಟ್ಟಾಗಿ ಬರೋಲ್ಲ, ನಿಮ್ಗೆ ಒಟ್ಟಾಗಿ ಬರಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಿರುವಾಗ ನನಗನ್ಸುತ್ತೆ ಪಶ್ಚಿಮ ಬಂಗಾಳದ ರಿಸಲ್ಟ್ಸ್ಗಳನ್ನು SIR ಬರೀ SIR ಅಲ್ಲೇ ಹಾಕಿ ನೋಡೋಕ್ಕಾಗಲ್ಲ. ಪಶ್ಚಿಮ ಬಂಗಾಳದಂಥ ಒಂದು ದೊಡ್ಡ ರಾಜ್ಯದಲ್ಲಿ ಜನ ಈ ಪ್ರಮಾಣದಲ್ಲಿ ಹಿಂದೂ ಕನ್ಸಾಲಿಡೇಷನ್ ಆಗಿದೆ ಅಂತ ಹೇಳ್ತಾರೆ. ಯಾಕೆ ಹಿಂದೂ ಕನ್ಸಾಲಿಡೇಷನ್ ಈ ಪ್ರಮಾಣದಲ್ಲಾಯಿತು? ಎಲ್ಲೂ ಹಿಂದುತ್ವದ ಲವಲೇಶ ಇಲ್ಲ. ಹೌದಪ್ಪ, RSS ಭಾಳ ಬೇರು ಬಿಟ್ಟಿರ್ತಕ್ಕಂಥ ರಾಜ್ಯ ಅಲ್ಲ ಅದು ಅಲ್ಲ. ಹಾಗಿರುವಾಗ ಈ ಪ್ರಮಾಣದಲ್ಲಿ ಹಿಂದೂ ಕನ್ಸಾಲಿಡೇಷನ್ ಆಗಿರ್ಬೇಕಾದ್ರೆ ರಿವರ್ಸ್ ಆಗಿ ಮುಸ್ಲಿಂ ಕನ್ಸಾಲಿಡೇಷನ್, ಮುಸ್ಲಿಂ ಅಪೀಸ್ಮೆಂಟ್ ಏನೋ ಆಗಿರ್ಬೇಕಲ್ಲ ದೊಡ್ಡ ಪ್ರಮಾಣದಲ್ಲಿ. ಅದಕ್ಕೆ ಹಿಂದೂ ಕನ್ಸಾಲಿಡೇಷನ್ ಇಸ್ ನಾಟ್ ಅನ್ ಆಕ್ಷನ್, ಇಟ್ ಈಸ್ ಅ ರಿಯಾಕ್ಷನ್. ಸೊ ಆ ಆಕ್ಷನ್ ಏನಾಯಿತು, ಅದು ಪೊಲಿಟಿಕಲಿ ಸರಿಯಾ ತಪ್ಪ ಅನ್ನೋದರ ಬಗ್ಗೆ ಚರ್ಚೆ ಆಗಬೇಕು. ಪಶ್ಚಿಮ ಬಂಗಾಳದಂಥ ರಾಜ್ಯದಲ್ಲಿ ಎಡಪಕ್ಷಗಳನ್ನು ನಿನ್ನೆಯಿಂದ ಪಶ್ಚಿಮ ಬಂಗಾಳದ ಒಂದು ವಿಡಿಯೋ ಬಹಳ ವೈರಲ್ ಆಗ್ತಾ ಇದೆ. ಮುಸ್ಲಿಂ ಬಾಹುಳ್ಯದ ಕ್ಷೇತ್ರ ಅನ್ನುವ ಕಾರಣಕ್ಕೆ ಆ ಕ್ಷೇತ್ರದಲ್ಲಿದ್ದಂಥ ಒಂದು ಕಾಳಿ ಮಂದಿರಕ್ಕೆ ಬಾಗಿಲಾಕಿಬಿಟ್ಟಿದ್ರಂತೆ. ಅಲ್ಲಿ BJP ಪ್ರಚಾರ ಮಾಡಿದ್ದು, ನಾವು ಗೆದ್ದರೆ ರಿಸಲ್ಟ್ ಬಂದ ದಿವಸನೇ ಇದನ್ನು ಓಪನ್ ಮಾಡಿ ಮೊದಲನೇ ಪೂಜೆ ಮಾಡಿಸ್ತೀವಿ ಅಂತ. ನೆನ್ನೆ ಢೋಲ್ ಬಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಆ ದೇವಸ್ಥಾನವನ್ನು ಓಪನ್ ಮಾಡೋದಕ್ಕೆ. ಬಟ್ ಈ ರೀತಿಯ ದೊಡ್ಡ ಗೆಲುವು ಇದನ್ನ ಮುಸ್ಲಿಂ ಅಪೀಸ್ಮೆಂಟ್ನ ಕಾರಣಕ್ಕಾಗಿ ಬಂದಾಗಿತ್ತು. ಜನ ತಿರುಗಿ ಬಿದ್ರು, ಗೆಲ್ಸಿದ್ದಾರೆ, ಓಪನ್ ಆಯ್ತು. ಒಂದು ಹಿಂದೂ ಕನ್ಸಾಲಿಡೇಷನ್ ಒಂದರಿಂದಲೇ ಗೆದ್ರ 207 ಸೀಟ್ ಬಂತ. 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಆಡಳಿತದಲ್ಲಿದ್ದರು. ಎಡಪಕ್ಷಗಳ 33 ನೋಡಿ, ಎಡಪಕ್ಷಗಳದೊಂದು ಸೈದ್ಧಾಂತಿಕವಾಗಿರ್ತಕ್ಕಂಥ ಏನಂತಾರೆ, ಆರ್ಥಿಕ ನೀತಿ ಇತ್ತು, ಪೊಲಿಟಿಕಲ್ ನೀತಿ ಇತ್ತು, ಸಾಮಾಜಿಕ ನೀತಿ ಇತ್ತು. 33 ವರ್ಷಗಳ ಕಾಲ ಬಿಗಿ ಮುಷ್ಟಿಯಲ್ಲಿ ಅದನ್ನು ಹಿಡ್ಕೊಂಡಿದ್ರು. ಜನ ಅದನ್ನು ತೆರವುಗೊಳಿಸಿದ್ದು ಯಾಕೆ? ಮಮತಾ ಬ್ಯಾನರ್ಜಿಗೆ. ಮಮತಾ ಬ್ಯಾನರ್ಜಿ ಚೇಂಜ್ ಏಜೆಂಟ್ ರೂಪದಲ್ಲಿ 2011ರಲ್ಲಿ ಬಂದರು. ಎಡಪಕ್ಷಗಳ ನಾಯಕಕ್ಕಿಂತ ಸಿಂಪಲ್ ಅವರು ಕಮ್ಯೂನ್ನಲ್ಲಿ ಎಡಪಕ್ಷಗಳ ನಾಯಕರು ಇರ್ತಾ ಇದ್ರು. ಹೌದು. ಇವರು ಕೂಡ ಭಾಳ ಏನು ಭಾರತೀಯ 800ನಲ್ಲಿ ಅಣ್ಣನ ಮನೆಯಲ್ಲಿ ಹವಾಯಿ ಚಪ್ಪಲಿ ಹಾಕ್ಕೊಂಡು ಓಡಾಡ್ತಾ ಇದ್ರು. ಫೈಟಿಂಗ್ ಇತ್ತು. ಎಡಪಕ್ಷಗಳಿಗೆ ರಸ್ತೆಯಲ್ಲಿ ಜವಾಬು ಕೊಡ್ತಿದ್ಲು ಹೆಣ್ಮಗಳು ಅಂತ ಆರಿಸ್ತಂದ್ರು. ಅದಾದ್ಮೇಲೆ ನೀವು ಆಡಳಿತವನ್ನು ಹೆಂಗೆ ನೋಡ್ರಿ, ಇವತ್ತು ಜನ ಏನು ಬಯಸ್ತಾ ಇದ್ದಾರೆ? ಜಾಗತೀಕರಣದ ನಂತರದ ದಿನಗಳಲ್ಲಿ ಆಸ್ಪಿರೇಷನ್ಸ್ ಏನಿವೆ ಅದನ್ನು ಜನ ಕೇಳ್ತಾರಲ್ವ, ಆ ಆಸ್ಪಿರೇಷನ್ಸ್ಗಳನ್ನು.
ಆ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ನೀವು ವಿಫಲರಾದ್ರಲ್ವಾ? ಪ್ರಶಾಂತ್, ಗುಡ್ ಗವರ್ನೆನ್ಸ್ ಮತ್ತು ಡೆವಲಪ್ಮೆಂಟ್ ಇದೆಯಲ್ಲ, ಆ ರೀತಿ ನೋಡಿದ್ರೆ ನಾವು ಕರ್ನಾಟಕ ರಾಜಕಾರಣ ನಾವು ಎಷ್ಟೇ ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ ಇಡೀ ದೇಶಕ್ಕೆ ಮಾದರಿಯಾಗಿದ್ದಾರೆ. ಅದು 70ರ ದಶಕದಲ್ಲಿ ದೇವರಾಜ ಅರಸು, 80ರ ದಶಕದಲ್ಲಿ ರಾಮಕೃಷ್ಣ ಹೆಗಡೆ, ರೇಷ್ಮೆ ಸರ್, ದೇವೇಗೌಡರ ಆಗಲಿ, politics ನಲ್ಲಿ ಎಸ್ ಎಂ ಕೃಷ್ಣ ಆಗಲಿ, ಇವನ್ ಸಿದ್ದರಾಮಯ್ಯನವರಾಗಲಿ, ಈಗ ತಮಿಳುನಾಡಿನಲ್ಲಿ ಗವರ್ನೆನ್ಸ್ ಮತ್ತು ಡೆವಲಪ್ಮೆಂಟ್ ಅಲ್ಲಿ ರಾಜಿ ಮಾಡ್ಕೊಂಡು ಕರ್ನಾಟಕ ರಾಜಕಾರಣ. ತಮಿಳುನಾಡಿನಲ್ಲಿ DMK GDP ಗ್ರೋತು, ಡೆವಲಪ್ಮೆಂಟ್ ಇಂಡೆಕ್ಸು, ಕರಪ್ಷನ್ ಒಂದು ಪಾರ್ಟ್ ಬಿಟ್ಬಿಡಿ, ಫ್ಯಾಮಿಲಿ ಪಾಲಿಟಿಕ್ಸ್ ಬಿಟ್ಬಿಡಿ, ಎಲ್ಲವೂ ಇತ್ತು. ಜನ ಚೇಂಜ್ ಮಾಡಿದರು. ಅಂದರೆ ಒಟ್ಟು ರಾಜಕಾರಣದಲ್ಲಿ ಅರ್ಥ ಆಗಬೇಕಾಗಿರ್ತಕ್ಕಂಥದ್ದೇನು, ನಿಮ್ಗೆ ಇವತ್ತು ಯಾವುದು ಸಾಮರ್ಥ್ಯ ಅನಿಸುತ್ತೆ, ನೀವು ಅಲ್ಲಿಗೆ ನಿಂತರೆ ನೆಕ್ಸ್ಟ್ ಚುನಾವಣೆಯಲ್ಲಿ ಜನ ನಿಮಗೆ ಸೋಲಿಸ್ತಾರೆ, ಬದಲಾವಣೆ ಮಾಡಲಿಕ್ಕೆ ಹೋಗ್ತಾರೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಎಡಪಕ್ಷಗಳಿಂದ ಕಿತ್ಕೊಂಡು ಸಿಂಡಿಕೇಟ್ಗಳನ್ನು ಹಾಗೆ ಬಿಟ್ಟರು, ಕಾನೂನು ಸುವ್ಯವಸ್ಥೆ ಸುಧಾರಿಸಲಿಲ್ಲ. ನಂದಿಗ್ರಾಮ್ ಸಿಂಗೂರಿನ ಹೋರಾಟದ ನಂತರ ಪಶ್ಚಿಮ ಬಂಗಾಳದ ಜನ ಇವತ್ತು ಅಲ್ಲಿ ಹೋದವರು ಅನೇಕರು, ನಾನು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಓದ್ತಾ ಇದ್ದೆ, ಸಿಂಗೂರಿನ ಜನ ಬಯಸ್ತಾ ಇದ್ದಾರೆ ಯಾವುದಾದ್ರೂ ಇಂಡಸ್ಟ್ರಿ ಬರಲಿ ಅಂತ. ಅಂದರೆ 15 ವರ್ಷಗಳಲ್ಲಿ ಎಲ್ಲವೂ ಬದಲಾಗತ್ತೆ ಅಜಿತ್. ನೀವು ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ರಾಜಕಾರಣ, ನಿಮ್ಮ ಆಡಳಿತದ ಶೈಲಿಯನ್ನು ಬದಲಾಯಿಸ್ಕೊಳ್ಳದೆ ಹೋದರೆ, ಇಲ್ಲ ನಾನು ಇವತ್ತು ವೆಲ್ಫೇರ್ ಪಾಲಿಟಿಕ್ಸ್ ನಡೀತಾ ಇದೆ, ಬರೀ ವೆಲ್ಫೇರ್ ಪಾಲಿಟಿಕ್ಸ್ ಮಾಡ್ತೀನಿ, ಬರೀ ಡೆವಲಪ್ಮೆಂಟ್ ಮಾಡ್ತೀನಿ, ಅದು ನಡೆಯಲ್ಲ. ಅದು ಆಗಲ್ಲ. ಬರೀ ಸೋಷಿಯಲ್ ಜಸ್ಟಿಸ್ ಮಾಡ್ತೀನಿ, ಅದು ನಡೆಯಲ್ಲ. ಒಂದು ರಾಜಕಾರಣ, ಒಂದು ಅಧಿಕಾರವನ್ನು ನಡೆಸ್ತಕ್ಕಂಥವ್ರು ಎಲ್ಲ ಫ್ರಂಟ್ಗಳಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಮಮತಾ ದೀದಿಯ ಪ್ರಾಮಾಣಿಕತೆ ಬಗ್ಗೆ ನನಗೆಲ್ಲೂ ಸಂಶಯ ಇಲ್ಲ, ಪ್ರಶ್ನೆಗಳಿಲ್ಲ. ಬಟ್ ಬರೀ ಪ್ರಾಮಾಣಿಕತೆ ಸಾಕಾಗಲಿಲ್ಲ, ನೀವು ಗವರ್ನೆನ್ಸ್ನಲ್ಲಿ ಅದನ್ನು ಇಳಿಸ್ಬೇಕಾಗಿತ್ತು. 21ರ ನಂತರ ಯಾವ ಪ್ರಮಾಣದ ಹಿಂಸಾಚಾರ ಅಲ್ಲಿ ನಡೀತಲ್ವಾ, ಅದಕ್ಕೆ ಉತ್ತರ ಕೊಡೋರು ಯಾರು? ಅದನ್ನು ನೀವು SIR ಬೈನರಿಯಲ್ಲಿ ಹಾಕಿ ನೋಡಿದರೆ, ನಾವು ಇಲ್ಲ ಇವತ್ತು ಕೇಂದ್ರ ಸರ್ಕಾರ ದಬ್ಬಾಳಿಕೆ ನಡೆಸ್ತಾ ಇದೆ. ದಬ್ಬಾಳಿಕೆ ನಡೆಸೋದಿದ್ರೆ ಈಗ 2023ರ ಕರ್ನಾಟಕದ ಕಾಂಗ್ರೆಸ್ನ ಗೆಲುವಿದೆ ಅಲ್ವಾ, ಹಿಂದೂ ಕನ್ಸಾಲ್ಟೇಷನ್ ಏನು BJP ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ? ಆದರೂ ಗೆದ್ರಲ್ಲ, ಆದರೂ ಕಾಂಗ್ರೆಸ್ ಗೆತ್ತ ತಾನೇ. ಎಸ್ ಒಂದು ಸಣ್ಣ